ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಜಾಗತಿಕ ಪ್ರಯಾಣ ಸಮುದಾಯಕ್ಕೆ ಪ್ರಮುಖ ಸೂಚನೆ. ಮಧ್ಯಪ್ರಾಚ್ಯ ವಾಯುಪ್ರದೇಶದ ಬಗ್ಗೆ ಮಾಹಿತಿ. ದಿನಾಂಕ ಜೂನ್ 23, 2025. ಆತ್ಮೀಯ ಸಹೋದ್ಯೋಗಿಗಳೇ, ಪಾಲುದಾರರೇ ಮತ್ತು ಉದ್ಯಮದ ವೃತ್ತಿಪರರೇ, ಜೂನ್ 21, 2025ರಂದು ಇರಾನಿನ ಅಣು ಸ್ಥಾವರಗಳ ಮೇಲೆ ಅಮೆರಿಕದ ನೇತೃತ್ವದ ವೈಮಾನಿಕ ದಾಳಿ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ನಡೆದಿದೆ. ಇದರ ನಂತರ ಮಧ್ಯಪ್ರಾಚ್ಯದಾದ್ಯಂತ ರಾಜಕೀಯ ಪರಿಸ್ಥಿತಿಯು ವೇಗವಾಗಿ ಬದಲಾಗಿದೆ. ಇದು ವಾಯುಪ್ರದೇಶದ ಮೇಲೆ ವ್ಯಾಪಕವಾದ ನಿರ್ಬಂಧಗಳನ್ನು ಮತ್ತು ವಾಣಿಜ್ಯ ವಿಮಾನಗಳ ಮಾರ್ಗ ಬದಲಾವಣೆಗೆ ಕಾರಣವಾಗಿದೆ. ಪ್ರಯಾಣದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಬೆಳವಣಿಗೆಗಳು. ಇರಾನಿನ ವಾಯುಪ್ರದೇಶ ತೆಹರಾನ್ ಹಾರಾಟ ಮಾಹಿತಿ ಪ್ರದೇಶ. ಅಮೆರಿಕದ ನಾಗರಿಕ ವಿಮಾನಗಳಿಗೆ ಇದು ಹಾರಾಟ ನಿಷಿದ್ಧ ವಲಯ ಎಂದು ಘೋಷಿಸಲಾಗಿದೆ. ತಪ್ಪಾಗಿ ಗುರುತಿಸುವಿಕೆ ಮತ್ತು ವಿದ್ಯುನ್ಮಾನ ಯುದ್ಧದ ಸ್ಥಾನ ನಿರ್ಧರಿಸುವ ವ್ಯವಸ್ಥೆಯ ತಡೆ ವಂಚನೆ ಅಪಾಯದಿಂದಾಗಿ ಅನೇಕ ಅಂತರರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಈ ಪ್ರದೇಶವನ್ನು ತಪ್ಪಿಸುತ್ತಿವೆ. ಪ್ರಾದೇಶಿಕ ಮುಚ್ಚುವಿಕೆಗಳು ಮತ್ತು ಎಚ್ಚರಿಕೆಗಳು. ನಕ್ಷತ್ರ ಚಿಹ್ನೆ ಇರಾಕ್, ಸಿರಿಯಾ, ಲೆಬನಾನ್, ಜೋರ್ಡಾನ್ ಮತ್ತು ಇಸ್ರೇಲ್ ಭಾಗಶಃ ಅಥವಾ ಸಂಪೂರ್ಣ ವಾಯುಪ್ರದೇಶ ಮುಚ್ಚುವಿಕೆಗಳನ್ನು ವಿಧಿಸಿವೆ. ಇರಾನಿನ ಕ್ಷಿಪಣಿ ಪ್ರತಿಕ್ರಿಯೆಗಳ ಸಮಯದಲ್ಲಿ ಕತಾರ್ ತನ್ನ ನಾಗರಿಕ ವಾಯುಪ್ರದೇಶವನ್ನು ಮುಚ್ಚಿತ್ತು. ಕೊಲ್ಲಿ ರಾಷ್ಟ್ರಗಳು ಅಮೆರಿಕಕ್ಕೆ ತಮ್ಮ ಪ್ರದೇಶವನ್ನು ಹೆಚ್ಚಿನ ದಾಳಿಗೆ ಬಳಸದಂತೆ ಒತ್ತಾಯಿಸಿವೆ. ವಾಣಿಜ್ಯ ವಿಮಾನಗಳ ವ್ಯತ್ಯಯಗಳು. ಎಮಿರೇಟ್ಸ್, ಇತಿಹಾದ್, ಬ್ರಿಟಿಷ್ ಏರ್ವೇಸ್, ಕ್ವಾಂಟಾಸ್, ಲುಫ್ತಾನ್ಸಾ ಮತ್ತು ಸಿಂಗಾಪುರ್ ಏರ್ಲೈನ್ಸ್ ಸೇರಿದಂತೆ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಬಾಧಿತ ವಲಯಗಳ ಮೇಲಿನ ವಿಮಾನಗಳನ್ನು ಮರುಮಾರ್ಗಗೊಳಿಸಿವೆ ಅಥವಾ ರದ್ದುಗೊಳಿಸಿವೆ. ಸೌದಿ ಅರೇಬಿಯಾ, ಈಜಿಪ್ಟ್, ಮಧ್ಯ ಏಷ್ಯಾ ಮತ್ತು ಟರ್ಕಿ ಮೂಲಕ ಗಣನೀಯ ಮಾರ್ಗ ಬದಲಾವಣೆಗಳು ಈಗ ಕಂಡುಬರುತ್ತಿವೆ. ಇದು ವಿಮಾನ ಪ್ರಯಾಣದ ಅವಧಿಯನ್ನು ಹೆಚ್ಚಿಸಿದೆ ಮತ್ತು ಕಾರ್ಯಾಚರಣೆಯ ವೆಚ್ಚವನ್ನು ಹೆಚ್ಚಿಸಿದೆ. ಸುರಕ್ಷತೆಗೆ ಮೊದಲ ಆದ್ಯತೆ. ನಕ್ಷತ್ರ ಚಿಹ್ನೆ ತಪ್ಪಾಗಿ ಗುರುತಿಸುವಿಕೆ, ಸೈಬರ್ ಹಸ್ತಕ್ಷೇಪ ಮತ್ತು ಪ್ರತೀಕಾರದ ದಾಳಿಗಳ ಹೆಚ್ಚುತ್ತಿರುವ ಅಪಾಯಗಳು ಎಚ್ಚರಿಕೆ ಮತ್ತು ನೈಜ ಸಮಯದ ಮೇಲ್ವಿಚಾರಣೆಯನ್ನು ಅವಶ್ಯಕವಾಗಿಸಿವೆ. ಅಂತರರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಮತ್ತು ಅಂತರರಾಷ್ಟ್ರೀಯ ನಾಗರಿಕ ವಾಯುಯಾನ ಸಂಸ್ಥೆಯ ಸಲಹೆಗಳನ್ನು ನಿರಂತರವಾಗಿ ನವೀಕರಿಸಲಾಗುತ್ತಿದೆ. ದಯವಿಟ್ಟು ಅಧಿಕೃತ ಪ್ರಕಟಣೆಗಳ ಬಗ್ಗೆ ಎಚ್ಚರದಿಂದಿರಿ. ಪ್ರಯಾಣ ವೃತ್ತಿಪರರಿಗೆ ಮಾರ್ಗದರ್ಶನ. ಮರುದೃಢೀಕರಿಸಿ. ಎಲ್ಲಾ ಮಧ್ಯಪ್ರಾಚ್ಯ ಮತ್ತು ಸಂಪರ್ಕಿಸುವ ವಿಮಾನಗಳ ವಿವರಗಳನ್ನು ವಿಮಾನಯಾನ ಸಂಸ್ಥೆಗಳು ಅಥವಾ ಜಾಗತಿಕ ವಿತರಣಾ ವ್ಯವಸ್ಥೆಗಳೊಂದಿಗೆ ಮರುದೃಢೀಕರಿಸಿ. ಗ್ರಾಹಕರಿಗೆ ಸಲಹೆ. ಸಂಭವನೀಯ ವಿಳಂಬಗಳು, ನಿಲುಗಡೆ ಹೊಂದಾಣಿಕೆಗಳು ಅಥವಾ ಮಾರ್ಗ ಬದಲಾವಣೆ ಸನ್ನಿವೇಶಗಳ ಬಗ್ಗೆ ಗ್ರಾಹಕರು ಮತ್ತು ಪ್ರಯಾಣಿಕರಿಗೆ ಸಲಹೆ ನೀಡಿ. ಮುಂದೂಡಿ. ಕಾರ್ಪೊರೇಟ್ ಮತ್ತು ಸಭೆ, ಪ್ರೋತ್ಸಾಹ, ಸಮ್ಮೇಳನ, ಪ್ರದರ್ಶನ. ಎಮಿಸಿ ಯೋಜಕರು ಸದ್ಯಕ್ಕೆ ಬಾಧಿತ ದೇಶಗಳ ಮೂಲಕ ಮಾರ್ಗ ಯೋಜನೆ ಅಥವಾ ಕಾರ್ಯಕ್ರಮಗಳನ್ನು ನಿಗದಿಪಡಿಸುವುದನ್ನು ತಪ್ಪಿಸಬೇಕು. ನಿರಂತರ ಸಂಪರ್ಕದಲ್ಲಿರಿ. ನಿಮಿಷದಿಂದ ನಿಮಿಷದ ಸಲಹೆಗಳಿಗಾಗಿ ವಾಯುಯಾನ ಅಧಿಕಾರಿಗಳೊಂದಿಗೆ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಫೆಡರಲ್ ವಾಯುಯಾನ ಆಡಳಿತ, ಅಂತರರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಸಂಪರ್ಕದಲ್ಲಿರಿ. ಇಂತಹ ಸಮಯದಲ್ಲಿ ಜಾಗತಿಕ ಪ್ರಯಾಣ ಸಮುದಾಯದ ಶಕ್ತಿಯು ನಮ್ಮ ಏಕತೆ, ಸ್ಥಿತಿಸ್ಥಾಪಕತ್ವ ಮತ್ತು ಸಿದ್ಧತೆಯಲ್ಲಿ ಅಡಗಿದೆ. ಅನಿಶ್ಚಿತತೆಯನ್ನು ನಿಭಾಯಿಸುವ ಪ್ರಯಾಣಿಕರಿಗೆ ನಿಖರ ಮಾಹಿತಿ, ಪೂರ್ವಭಾವಿ ಸಂವಹನ ಮತ್ತು ಅನುಭೂತಿಯೊಂದಿಗೆ ಪರಸ್ಪರ ಬೆಂಬಲಿಸೋಣ. ಮಾಹಿತಿ ಇಟ್ಟುಕೊಳ್ಳೋಣ. ಸಂಪರ್ಕದಲ್ಲಿರೋಣ. ಸುರಕ್ಷಿತವಾಗಿರೋಣ. ಧನ್ಯವಾದಗಳು.